ಹೇ ಗಾಯ್ಸ್, ಇವತ್ತು ಒನ್ ಆಫ್ ದ ಹ್ಯಾಪಿಯೆಸ್ಟು, ಟಫೆಸ್ಟು, ಬ್ಯುಸಿಯೆಸ್ಟು ಟೆನ್ಷನ್ ಡೇ ಆಗಿತ್ತು. ಏಕೆಂದರೆ ನನ್ನದೊಂದಷ್ಟು ಕಾಫಿ ಶಾಪ್ ವರ್ಕು ಪೆಂಡಿಂಗಲ್ಲಿತ್ತು 4 ಮಂತ್ಸಿಂದ. ಕೆಲಸದವ್ರು ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ದರು. ಆದರೆ ಇವತ್ತೇ ನಮ್ಮ ಅಣ್ಣನ ಫ್ಯಾಮಿಲಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿದೆ. ಮತ್ತು ಅವರಿಗೆ ವಾಪಸ್ ಹೋಗಿ ಇವತ್ತು ಯಾರೂ ಇಲ್ಲ ಅಂತ ಹೇಳಿದ್ರೆ ಇನ್ನು ಬರೋದು 3-4 ಮಂತ್ಸ್ ಆಗುತ್ತೆ. ಸೊ ಅದಕ್ಕೆ ಓಕೆ ನೀವು ಕೆಲಸ ಮಾಡಿ ಅಂತ ಹೇಳಿದೆ. ಮತ್ತು ಒಂದಷ್ಟು ಐಟಮ್ ಎಲ್ಲ ಪೆಂಡಿಂಗಲ್ಲಿತ್ತು, ತರಿಸ್ಬೇಕಾಗಿತ್ತು. ತರಿಸೋಣ ಅಂದರೆ ನಮ್ಮ ಅಪ್ಪನೂ ಬ್ಯುಸಿ ಇದ್ದಾರೆ, ಅಣ್ಣನೂ ಇಲ್ಲ. ಸೊ ಆಮೇಲೆ ಶಾಪ್ ಅವ್ರಿಗೆ ಹೇಳಿ ಒಂದು 100 ಸಲ ಫಾಲೋ ಅಪ್ ಮಾಡಿಬಿಟ್ಟು ಆ ಸಾಮಾನೆಲ್ಲ ತರಿಸ್ದೆ. ಆಮೇಲೆ ನಮ್ಮ ಕಡೆ ಕೆಲಸದವ್ರಿಗೆ ಬ್ರೇಕ್ಫಾಸ್ಟು, ಲಂಚು, ಕಾಫಿ ಟೀ ಎಲ್ಲ ಸರ್ವ್ ಮಾಡಬೇಕು. ಅದು ಮಾಡೋ ಟಾಸ್ಕು ನನ್ನ ಮೇಲೇ ಬಿತ್ತು. ಏಕೆಂದರೆ ನಮ್ಮ ಅತ್ತಿಗೆ ಇದ್ದಿದ್ದರೆ ಅದನ್ನೆಲ್ಲ ನೋಡ್ಕೊಳೋರು. ಮತ್ತು ನನ್ನ ಆಫೀಸ್ ವರ್ಕ್ ಬೇರೆ ಲಾಸ್ಟ್ 20 ಡೇಸಿಂದ ಸಖತ್ ಕೆಲಸ ಅಂದರೆ ಸಖತ್ ಕೆಲಸ. ಏಕೆಂದರೆ ಕ್ರಿಸ್ಮಸ್ ಹಾಲಿಡೇಸ್ ಬರ್ತಿದೆ, ಇಯರ್ ಎಂಡು, ಮೀಟಿಂಗ್ ಮೇಲೆ ಮೀಟಿಂಗು, ಟಾಸ್ಕ್ ಮೇಲೆ ಟಾಸ್ಕು. ಜಸ್ಟ್ ಇಮ್ಯಾಜಿನ್ ಮಲ್ಟಿ ಟಾಸ್ಕ್ ಮಾಡಿ ನನ್ನ ತಲೆ ಎಷ್ಟು ಕೆಟ್ಟೋಗಿರ್ಬೋದು ಅಂತ. ಹೇಗೋ ಅವರು ಕೆಲಸದವರೆಲ್ಲ ಒಂದು 3:34 ಕೆಲಸ ಮುಗಿಸ್ಕೊಂಡು ಹೋದರು. ನಮ್ಮ ಅಣ್ಣನ ಫ್ಯಾಮ್ಲಿನೂ ಬಂತು ಅಷ್ಟರಲ್ಲಿ. ಸೊ ನಾನು ಬ್ಯಾಕ್ ಟು ನನ್ನ ಕಾಟೇಜು ಅಥವಾ ನನ್ನ ಮನೆ ಇಲ್ಲಿ ಬಂದೆ. ನಮ್ಮಮ್ಮ ಹೇಗೋ ಗಿಡಗಳಿಗೆಲ್ಲ ನೀರು ಹಾಕಿ ಎಲ್ಲ ಕಸ ಎಲ್ಲ ಗುಡಿಸಿದ್ರು, ಕ್ಲೀನಾಗಿ ಇಟ್ಟಿದ್ರು. ಫಸ್ಟ್ ಕೆಲಸ ಮಾಡಿದ್ದೆ ಹೋಗಿ ನೀರು ಒಳಗೆ ಉರಿ ಹಾಕೋದು. ಏಕೆಂದರೆ ಬೆಳಗ್ಗೆಯಿಂದ ಮುಖ ತೊಳೆಯೋದಕ್ಕೂ ಟೈಮ್ ಇರಲಿಲ್ಲ, ಅಷ್ಟೊಂದು ಬ್ಯುಸಿ, ಅಷ್ಟೊಂದು ಟೆನ್ಷನು. ಸೊ ಅಂದರೆ ನನಗೇನೆ ಒಂಥರ ಡರ್ಟಿ ಫೀಲ್ ಆಗ್ತಿದೆ. ಫಸ್ಟು ಹೋಗಿ ಸ್ನಾನ ಮಾಡಿಕೊಂಡು ಮಲ್ಕೊಂಡು ಬಿಡಬೇಕು. ಆಮೇಲೆ ಏನಾದರೂ ಎಚ್ಚರ ಆದರೆ ಅಡುಗೆ ಮಾಡ್ಕೊಂಡು ತಿನ್ನಬೇಕಷ್ಟೆ. ಬಾಯ್ ಗಾಯ್ಸ್.